ಓಂ ಶಾಂತಿ ಪಾರ್ಟ್ 2 ವಾಣಿ ಡೇಟು 2/7/2026 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ಎಲ್ಲರಿಗಿಂತ ಶ್ರೇಷ್ಠ ಧರ್ಮ ಕರ್ಮ ನಿಮ್ಮದೇ ಆಗಿತ್ತು ಎಂದು ತಂದೆ ಸ್ಮೃತಿ ತರಿಸುತ್ತಾರೆ. ಈಗ ನೀವು ನೀಚ ಪಾಪಿ ಕಂಗಾಲರಾಗಿದ್ದಿರಿ, ನೀವು ದೇವತೆಗಳ ಪೂಜಾರಿಗಳಾಗಿದ್ದಿರಿ. ಅಂದಮೇಲೆ ನಿಮ್ಮನ್ನು ನೀವು ಹಿಂದೂಗಳೆಂದು ಏಕೆ ಕರೆದುಕೊಳ್ಳುತ್ತೀರಿ? ನೋಡಿ, ಭಾರತದ ಸ್ಥಿತಿ ಏನಾಗಿ ಬಿಟ್ಟಿದೆ. ಯಾರು ದೇವತಾ ಧರ್ಮದವರಾಗಿದ್ದರೋ ಅವರು ವಿಕಾರಿಗಳಾದ ಕಾರಣ ತಮ್ಮನ್ನು ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ. ಈ ಪತಿತ ಪ್ರಪಂಚದ ಅಂತ್ಯವಾಗಿದೆ. ಮಹಾಭಾರತದ ಯುದ್ಧ ಸಮ್ಮುಖದಲ್ಲಿ ನಿಂತಿದೆ. ಭಗವಾನ್ ವಾಚ, ನಾನು ನಿಮಗೆ ಸತ್ಯುಗಕ್ಕಾಗಿ ರಾಜಯೋಗವನ್ನು ಕಲಿಸುತ್ತೇನೆ. ಭಗವಂತನಂತೂ ಒಬ್ಬರೇ ಆಗಿದ್ದಾರೆ. ನಾವೆಲ್ಲರೂ ಅವರ ಮಕ್ಕಳು, ಸಾಲಿಗ್ರಾಮ್ಗಳಾಗಿದ್ದೇವೆ. ನೀವು ಪೂಜ್ಯರಾಗಿದ್ದೀರಿ, ನೀವೇ ಪೂಜಾರಿ, ಭಕ್ತರಾಗಿ ಬಿಟ್ಟಿದ್ದೀರಿ. ಈಗ ಪುನಃ ಜ್ಞಾನ ಪಡೆದು ಪೂಜ್ಯ ದೇವತೆಗಳಾಗುತ್ತಿದ್ದೀರಿ. ನಂತರ ದ್ವಾಪರದಿಂದ ಪೂಜಾರಿಗಳಾಗಿ ಬಿಡುತ್ತೀರಿ. ನೀವು ಸಂಪೂರ್ಣ 84 ಜನ್ಮಗಳನ್ನು ಪಡೆಯುತ್ತೀರಿ. ಯಾರು 84 ಜನ್ಮಗಳನ್ನು ಪಡೆದಿದ್ದರೋ ಅವರೇ ಬಂದು ಬ್ರಹ್ಮಕುಮಾರ ಕುಮಾರಿಯರಾಗುತ್ತಾರೆ. ಬ್ರಹ್ಮನ ಮುಖಾಂತರ ಆದಿ ಸನಾತನ ಧರ್ಮದ ಸ್ಥಾಪನೆಯಾಯಿತು. ಇದು ಸಹ ಗಾಯನವಿದೆ. ಪ್ರಜಾಪಿತನಿದ್ದಾರೆ ಎಂದರೆ ಅವರ ಮಕ್ಕಳೂ ಇರಬೇಕಲ್ಲವೇ? ಅವರು ಅವಶ್ಯವಾಗಿ ಇಲ್ಲಿಯೇ ಇರಬೇಕು. ಎಷ್ಟೊಂದು ಮಂದಿ ಪ್ರಜೆಗಳಿದ್ದಾರೆ. ಈ ಬ್ರಾಹ್ಮಣರೇ ನಂತರ ದೇವತೆಗಳಾಗುವರು. ತಂದೆಯು ಬಂದು ಶೂದ್ರರನ್ನು ಪರಿವರ್ತನೆ ಮಾಡಿ ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಈ ಸಂಗಮ ಯುಗದಲ್ಲಿಯೇ ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ. ಇದು ಕಲ್ಯಾಣಕಾರಿ ಸಂಗಮ ಯುಗವಾಗಿದೆ. ಈ ಯುದ್ಧವನ್ನೇ ಕಲ್ಯಾಣಕಾರಿ ಎಂದು ಹೇಳಲಾಗುತ್ತದೆ. ಈ ವಿನಾಶದ ನಂತರದ ಸ್ವರ್ಗದ ದ್ವಾರ ತೆರೆಯಲ್ಪಡುತ್ತದೆ. ನೀವಿಲ್ಲಿ ಸ್ವರ್ಗವಾಸಿಗಳಾಗಲು ವಿಷ್ಣುಪುರಿಯಲ್ಲಿ ಹೋಗುವುದಕ್ಕಾಗಿಯೇ ಬರುತ್ತೀರಿ. ನೀವು ಮಕ್ಕಳ ಮೇಲೆ ಈಗ ಅವಿನಾಶಿ ಬೃಹಸ್ಪತಿ ದಶೆ ಕುಳಿತಿದೆ. 16 ಕಲಾ ಸಂಪೂರ್ಣ ಎಂದು ಹೇಳಲಾಗುತ್ತದೆ. ನಂತರ 2 ಕಲೆಗಳು ಕಡಿಮೆ ಆಗುತ್ತದೆ ಎಂದರೆ ಶುಕ್ರ ದಶೆ ಎಂದು ಹೇಳಲಾಗುತ್ತದೆ. ಸತ್ಯುಗದಲ್ಲಿ ಬೃಹಸ್ಪತಿಯ ದಶೆ ಇತ್ತು, ನಂತರ ತ್ರೇತಾದಲ್ಲಿ ಶುಕ್ರ ದಶೆ ಇತ್ತು. ನಂತರ ಕೆಳಗಿಳಿಯುತ್ತಾ ಬರುತ್ತಾ ಮಂಗಳ, ಶನಿ, ರಾಹು ದಶೆಗಳಾಗುತ್ತವೆ. ಜನ್ಮಾಂತರದಿಂದಲೂ ಉಲ್ಟಾ ದಶೆಗಳೇ ಆಗುತ್ತಾ ಬರುತ್ತವೆ. ಈಗ ತಂದೆಯ ಮೂಲಕ ಬೃಹಸ್ಪತಿ ದಶೆ ಕುಳಿತಿದೆ. ಈ ಬೇಹದ್ದಿನ ತಂದೆಯು ಜ್ಞಾನಸಾಗರ, ಪತಿತ ಪಾವನನಾಗಿದ್ದಾರೆ. ಅವರೇ ನಿಮ್ಮ ತಂದೆ, ಶಿಕ್ಷಕ, ಸದ್ಗುರುವೂ ಆಗಿದ್ದಾರೆ. ಉಳಿದಂತೆ ಎಲ್ಲರೂ ಅಸತ್ಯವನ್ನೇ ಹೇಳುತ್ತಾರೆ. ಯಾರಿಗೂ ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ. ಇದಕ್ಕೆ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ಅದು ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ಈ ವಿಕಾರಿ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ಯುದ್ಧ ಹೊಡೆದಾಟಗಳು ಏನೆಲ್ಲ ನಡೆಯುತ್ತಿವೆ. ಇದಕ್ಕೆ ರಕ್ತದ ಕೋಡಿ ಹರಿಯುತ್ತದೆ. ತಪ್ಪು ಮಾಡದೆ ಇದ್ದವರನ್ನು ಏನೆಲ್ಲ ಮಾಡುತ್ತಾರೆ. ಒಂದೇ ಒಂದು ಬಾಂಬ್ ಬಿದ್ದರೆ ಸಾಕು, ಕ್ಷಣ ಮಾತ್ರದಲ್ಲಿಯೇ ಎಲ್ಲವೂ ಸಮಾಪ್ತಿಯಾಗಿ ಬಿಡುವುದು. ಇದೇ ಆ ಸಂಗಮ ಯುಗದ ಸಮಯವಾಗಿದೆ. ನೀವು ದೇವತೆಗಳಿಗೆ ನಂತರ ಹೊಸ ಪ್ರಪಂಚ ಬೇಕಲ್ಲವೇ? ಮಧುರಾತಿ ಮಧುರ ಮಕ್ಕಳೇ, ಮನ್ಮನಾಭವ ಯಾವ ತಂದೆ ಹೇಳಿದರು, ಶಿವತಂದೆಯೂ ಹೇಳಿದರು. ಅವರಂತೂ ನಿರಾಕಾರನಾಗಿದ್ದಾರೆ. ನೀವು ನಿರಾಕಾರರಾಗಿದ್ದೀರಲ್ಲವೇ? ಆದರೆ ನೀವು ಪುನರ್ಜನ್ಮದಲ್ಲಿ ಬರುತ್ತೀರಿ, ನಾನು ಬರುವುದಿಲ್ಲ. ಈ ಸಮಯದಲ್ಲಿ ಎಲ್ಲರೂ ಪತೀತರಾಗಿದ್ದಾರೆ. ಯಾರೂ ಪಾವನರಿಲ್ಲ. ಪತೀತರಾಗಲೇಬೇಕು. ಸತೋ ರಜೋ ತಮೋದಲ್ಲಿ ಬರಲೇಬೇಕಾಗಿದೆ. ಈ ಸಮಯದಲ್ಲಿ ಇಡೀ ವೃಕ್ಷವು ಜಡೀಭೂತ ಸ್ಥಿತಿಯನ್ನು ಹಿಡಿದಿದೆ. ಪ್ರಪಂಚವು ಅವಶ್ಯವಾಗಿ ಹಳೆಯದಾಗಿ ಬಿಟ್ಟಿದೆ. ಈಗ ಮತ್ತೆ ಇದನ್ನು ಹೊಸದನ್ನಾಗಿ ಮಾಡಬೇಕಾಗಿದೆ. ಪತಿತ ಪ್ರಪಂಚವನ್ನು ನೋಡಿ ಎಷ್ಟೊಂದು ಮನುಷ್ಯರಿದ್ದಾರೆ. ಪಾವನ ಪ್ರಪಂಚದಲ್ಲಿ ಬಹಳ ಕಡಿಮೆ ಜನ ರಾಜ್ಯ ಮಾಡುತ್ತಾರೆ.
ಒಂದೇ ಧರ್ಮವಿರುತ್ತದೆ, ಮತ್ಯಾವ ಧರ್ಮವೂ ಇರುವುದಿಲ್ಲ. ಭಾರತವನ್ನೇ ಹೆವನ್ ಎಂದು ಹೇಳಲಾಗುತ್ತದೆ. ಘಟದಲ್ಲಿ ಸೂರ್ಯ, ಘಟದಲ್ಲಿ ಚಂದ್ರ ಎಂದು ಗಾಯನವಿದೆ. ಸತ್ಯುಗದಲ್ಲಿ 9 ಲಕ್ಷ ಜನಸಂಖ್ಯೆ ಇರುತ್ತದೆ. ನಂತರ ವೃದ್ಧಿಯಾಗುತ್ತದೆ. ಮೊದಲು ಹೂವಿನ ಗಿಡ ಚಿಕ್ಕದಾಗಿರುತ್ತದೆ. ಮುಳ್ಳಿನ ಕಾಡು ಎಷ್ಟು ದೊಡ್ಡದಾಗಿದೆ. ದೆಹಲಿಯಲ್ಲಿ ಮೊಘಲ್ ಗಾರ್ಡನ್ ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕಿಂತಲೂ ದೊಡ್ಡ ಗಾರ್ಡನ್ ಮತ್ಯಾವುದೂ ಇಲ್ಲ. ಕಾಡನ್ನು ನೋಡಿ ಎಷ್ಟೊಂದು ದೊಡ್ಡದಾಗಿರುತ್ತದೆ. ಸತ್ಯುಗದ ಗಾರ್ಡನ್ ಸಹ ಚಿಕ್ಕದಾಗಿರುತ್ತದೆ. ನಂತರ ವೃದ್ಧಿ ಹೊಂದುತ್ತಾ ಹೊಂದುತ್ತಾ ದೊಡ್ಡದಾಗುತ್ತದೆ. ಈಗಂತೂ ಮುಳ್ಳಿನ ಕಾಡಾಗಿ ಬಿಟ್ಟಿದೆ. ರಾವಣನು ಬಂದು ಮುಳ್ಳಿನ ಕಾಡನ್ನಾಗಿ ಮಾಡುತ್ತಾನೆ. ಇದು ಮುಳ್ಳಿನ ಕಾಡಾಗಿದೆ. ಪರಸ್ಪರದಲ್ಲಿ ಹೊಡೆದಾಡುತ್ತಾರೆ. ಅಂದಮೇಲೆ ಒಬ್ಬರನ್ನೊಬ್ಬರು ಕೊಲೆ ಮಾಡುತ್ತಾರೆ. ಎಷ್ಟೊಂದು ಕೋಪವಿದೆ. ವಾನರಿಗಿಂತ ಕೀಳು ಮಟ್ಟವೆಂದು ಹೇಳಲಾಗುತ್ತದೆ. ನನ್ನ ಮುದ್ದಾದ ಮಕ್ಕಳೇ, ನಿಮ್ಮ ಮೇಲೆ ಈಗ ವೃಕ್ಷಪತಿಯ ದೆಸೆ ಇದೆ ಎಂದು ತಂದೆಯು ತಿಳಿಸುತ್ತಾರೆ. ಈಗ ದಾನ ಕೊಟ್ಟರೆ ಗ್ರಹಣ ಬಿಡುವುದು. ಸಂಪೂರ್ಣ ನಿರ್ವಿಕಾರಿಗಳು ಇಲ್ಲಿಯೇ ಆಗಬೇಕಾಗಿದೆ. ನಂತರ ಶರೀರ ಬಿಟ್ಟು ಮತ್ತೆ ಶಿವಾಲಯದಲ್ಲಿ ಬರುತ್ತೇವೆ. ಶಿವಾಲಯದಲ್ಲಿ ಬಹಳ ಸುಖವಿರುತ್ತದೆ. ದೇವಿ ದೇವತೆಗಳ ರಾಜ್ಯವಿರುತ್ತದೆ. ಸತ್ಯುಗವನ್ನು ಶಿವಾಲಯ, ಕಲಿಯುಗವನ್ನು ವೈಶಾಲಯವೆಂದು ಹೇಳಲಾಗುತ್ತದೆ. ಇದು ವೈಶಾಲಯ ರಾವಣನು ಸ್ಥಾಪನೆ ಮಾಡಿದನು. ಪತಿತರಿಂದ ಪಾವನರಾಗಬೇಕಾಗಿದೆ. ಅಂದಮೇಲೆ ಹೇಗಾಗುವುದು? ತ್ರಿವೇಣಿ ಸಂಗಮದಲ್ಲಿನ ಗಂಗಾ ಸ್ನಾನದಿಂದ ಪಾವನರಾಗುವಿರೇನೋ? ಇದನ್ನಂತೂ ಜನ್ಮ ಜನ್ಮಾಂತರ ಮಾಡುತ್ತಲೇ ಬಂದಿರಿ. ಕೋಟಿಗಟ್ಟಲೆ ಮನುಷ್ಯರು ಹೋಗಿ ಸ್ನಾನ ಮಾಡುತ್ತಾರೆ. ಬಹಳಷ್ಟು ನದಿಗಳು, ಕಾಲುವೆಗಳು, ಕೊಳಗಳು ಇತ್ಯಾದಿಗಳಿವೆ. ಎಲ್ಲಿ ನೀರನ್ನು ನೋಡುತ್ತಾರೆಂದರೆ ಅಲ್ಲಿಗೆ ಹೋಗಿ ಸ್ನಾನ ಮಾಡುತ್ತಾರೆ. ಏಕೆಂದರೆ ತಮ್ಮನ್ನು ತಾವು ಪತಿತರಾಗಿದ್ದೇವೆ ಎಂದು ತಿಳಿದುಕೊಂಡಿದ್ದಾರೆ. ಈಗ ನಿಮ್ಮನ್ನು ಪಾರಸ್ನಾಥನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ. ಅಂದಮೇಲೆ ಅಂತಹ ಪಾರಸ್ನಾಥ ತಂದೆಯನ್ನು ಎಷ್ಟೊಂದು ಪ್ರೀತಿಯಿಂದ ನೆನಪು ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದ್ದು, ಈ ಮುಳ್ಳಿನ ಪ್ರಪಂಚದಿಂದ ಹೂದೋಟಕ್ಕೆ ಹೋಗಲು ಯಾವುದೇ ಮುಳ್ಳು ಅಂದರೆ ವಿಕಾರಗಳಿವೆಯೋ ಅವನ್ನು ತೆಗೆಯಬೇಕು. ಪಾರಸ ಬುದ್ಧಿಯವರಾಗಲು ಒಬ್ಬ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ಈ ಕಲ್ಯಾಣಕಾರಿ ಸಂಗಮಯುಗದಲ್ಲಿ ಶೂದ್ರರಿಂದ ಬ್ರಾಹ್ಮಣ್ ದೇವತೆಗಳಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ರಾಹುವಿನ ಗ್ರಹಣದಿಂದ ಬಿಡಿಸಿಕೊಳ್ಳಲು ವಿಕಾರಗಳ ದಾನ ಕೊಡಬೇಕಾಗಿದೆ. ವರದಾನ. ಸಂಗಮ ಯುಗದಲ್ಲಿ ಪ್ರತಿಯೊಂದು ಕರ್ಮವು ಕಲೆಯ ಅಂದರೆ ವಿಶೇಷತೆ ರೂಪದಲ್ಲಿ ಮಾಡುವಂತಹ 16 ಕಲಾ ಸಂಪನ್ನ ಭವ. ಸಂಗಮ ಯುಗದ ವಿಶೇಷ ಕರ್ಮವೆಂಬ ಕಲೆಯನ್ನು ತೋರಿಸುವ ಯುಗವಾಗಿದೆ. ಯಾರ ಪ್ರತಿ ಕರ್ಮವು ಕಲೆಯ ರೂಪದಲ್ಲಿ ಇರುತ್ತದೆಯೋ ಅವರ ಪ್ರತಿ ಕರ್ಮ ಅಥವಾ ಗುಣದ ಗಾಯನವಾಗುತ್ತದೆ. 16 ಕಲಾ ಸಂಪನ್ನ ಅರ್ಥಾತ್ ಪ್ರತಿ ಚಲನೆಯು ಸಂಪೂರ್ಣ ಕಲೆಯ ರೂಪದಲ್ಲಿ ಕಾಣಿಸುವುದು. ಇದೇ ಸಂಪೂರ್ಣ ಸ್ಥಿತಿಯ ಸಂಕೇತವಾಗಿದೆ. ಹೇಗೆ ಸಾಕಾರನ ಮಾತು, ನಡೆ ಎಲ್ಲದರಲ್ಲಿಯೂ ವಿಶೇಷತೆಯನ್ನು ನೋಡಿದಿರಿ. ಅಂದಮೇಲೆ ಇದು ಕಲೆ ಆಯಿತು. ಏಳುವ ಕುಳಿತುಕೊಳ್ಳುವ ಕಲೆ ಮತ್ತು ನೋಡುವ ಕಲೆ, ನಡೆಯುವ ಕಲೆ ಉಳ್ಳವರಾಗಿದ್ದಿರಿ. ಎಲ್ಲದರಲ್ಲಿಯೂ ವಿಭಿನ್ನತೆ ಹಾಗೂ ವಿಶೇಷತೆ ಇದ್ದಿತ್ತು. ಅಂದಾಗ ಇದೇ ರೀತಿ ಫಾಲೋ ಫಾದರ್ ಮಾಡುತ್ತಾ 16 ಕಲಾ ಸಂಪನ್ನರಾಗಿರಿ. ಸ್ಲೋಗನ್. ಯಾರು ತಕ್ಷಣದಲ್ಲಿ ಪರಿಶೀಲನೆ ಮಾಡಿ ನಿರ್ಣಯ ಮಾಡುವರೋ ಅವರೇ ಶಕ್ತಿಶಾಲಿಗಳು ಆಗಿದ್ದಾರೆ.
ಅವ್ಯಕ್ತ ಸೂಚನೆಗಳು. ಸದಾ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ನೀವು ಮಕ್ಕಳ ಯೋಗ ಯಾವಾಗ ಜ್ವಾಲಾ ಸ್ವರೂಪ ಶಕ್ತಿಶಾಲಿಯಾಗಿರುತ್ತದೆ, ಆಗ ಪವಿತ್ರತೆಯ ಅಗ್ನಿ ಸೆಕೆಂಡಿನಲ್ಲಿ ವಿಶ್ವದ ಕಸವನ್ನು ಭಸ್ಮ ಮಾಡಬಹುದು. ಪವಿತ್ರತೆ ಈ ಶಕ್ತಿ ಮಹಾನ್ ಶಕ್ತಿಯಾಗಿದೆ. ಅಂತ್ಯದಲ್ಲಿ ಯಾವಾಗ ನೀವು ಸಂಪೂರ್ಣ ಪವಿತ್ರರಾಗಿ ಬಿಡುತ್ತೀರಿ, ಆಗ ನಿಮ್ಮ ಶ್ರೇಷ್ಠ ಸಂಕಲ್ಪದ ಲಗನ್ನಿನ ಅಗ್ನಿಯಿಂದ ಈ ಎಲ್ಲ ಕಸವು ಭಸ್ಮವಾಗಿ ಬಿಡುವುದು. ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.